ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನಿಶೂಸ್ ವರ್ಲ್ಡ್ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ವಿಚಾರದಲ್ಲಿ ಥಂಬ್ನೈಲ್ ನೋಡಿದ ಕೂಡಲೇ ನಿಮಗೆ ಗೊತ್ತಾಗಿರುತ್ತೆ ನಾನು ಯಾವ ಟಾಪಿಕನ್ನು ತಗೊಬಂದಿದ್ದೀನಿ ಅಂತ. ಹೌದು, SSLC ಪರೀಕ್ಷಾ ದಿನಾಂಕ 2026 ಈಗಾಗಲೇ ಪ್ರಕಟವಾಗಿದೆ. ಅದರಲ್ಲಿ ನೀವು ಪಾಲಿಸಬೇಕಾದಂಥ ಮುಂಜಾಗ್ರತಾ ಕ್ರಮಗಳಾಗಿರ್ಬೋದು, ಶಿಸ್ತಿನ ಆಗಿರಬಹುದು, ಯಾವೆಲ್ಲ ದಿನಾಂಕಗಳಲ್ಲಿ ಪರೀಕ್ಷೆ ನಡೀತಿದೆ, ಯಾವ ವಸ್ತುಗಳನ್ನು ತಗೊಂಡೋಗಬೇಕು, ಯಾವ ವಸ್ತುಗಳನ್ನು ತಗೊಂಡೋಗಬಾರ್ದು, ಎಲ್ಲ ವಿಚಾರಗಳನ್ನು ಡಿಸ್ಕಸ್ ಮಾಡೋಣ ಬನ್ನಿ. SSLC ಪರೀಕ್ಷೆ 2026 ವೇಳಾಪಟ್ಟಿ, ಸಮಯ, ಡ್ರೆಸ್ ಕೋಡ್ ಹಾಗೂ ಪ್ರಮುಖ ಮಾರ್ಗಸೂಚಿಗಳ ಮಾಹಿತಿಯನ್ನು ಒಳಗೊಂಡು ಈ ಒಂದು ವಿಡಿಯೋವನ್ನು ಮಾಡ್ತಿದ್ದೀನಿ. ಮೊದಲಿಗೆ ಯಾರೆಲ್ಲ SSLC ಪರೀಕ್ಷೆಯನ್ನು ಬರೀತಿದ್ದೀರಾ ಮಕ್ಕಳಿಗೆ ಮನಸ್ಪೂರ್ವಕವಾಗಿ ಆಲ್ ದಿ ಬೆಸ್ಟನ್ನು ಹೇಳ್ತಾ ಇದ್ದೀನಿ. SSLC ಪರೀಕ್ಷೆ ಅನ್ನೋದು ಜೀವನದಲ್ಲಿ ಒಂದು ಮುಖ್ಯವಾದ ಘಟ್ಟ ಅಂತಲೇ ಹೇಳ್ಬೋದು. ಇದು ಖಂಡಿತ ಅಂತಿಮ ಘಟ್ಟವಲ್ಲ, ಇದು ಜೀವನದಲ್ಲಿ ಒಂದು ಮುಖ್ಯ ಘಟ್ಟ. ಯಾಕೆಂದರೆ ನಾವು ಮುಂದೆ ಯಾವ ಕೋರ್ಸನ್ನು ಪ್ರಾರಂಭಿಸ್ತೀವಿ ಅನ್ನುವಂಥದ್ದು ಈ SSLCಯ ಮೇಲೆ ಅವಲಂಬಿತವಾಗಿರುತ್ತೆ ಅಂತಲೇ ಹೇಳ್ಬಹುದು. ಕರ್ನಾಟಕ SSLC ಬೋರ್ಡ್ ಎಕ್ಸಾಮ್ 2026 ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯಮಾಪನ ಮಂಡಳಿ ನಡೆಸುವ SSLC ಅಂತಿಮ ಬೋರ್ಡ್ ಪರೀಕ್ಷೆಗಳು ಮಾರ್ಚ್ 18, 2026 ಆರಂಭವಾಗಲಿವೆ. ರಾಜ್ಯಾದ್ಯಂತ ಲಕ್ಷಾಂತರ ಮಂದಿ ವಿದ್ಯಾರ್ಥಿಗಳು ಈ ಪರೀಕ್ಷೆಗೆ ಹಾಜರಾಗಲಿದ್ದಾರೆ. ಹಿಂದೆ ಪ್ರಕಟಿಸಲಾದ ಕರ್ನಾಟಕ SSLC ವೇಳಾಪಟ್ಟಿ 2024 ಪ್ರಕಾರ 10ನೇ ತರಗತಿ ಬೋರ್ಡ್ ಪರೀಕ್ಷೆಗಳು ಮಾರ್ಚ್ 18ರಿಂದ ಏಪ್ರಿಲ್ 2ರವರೆಗೆ ನಡೆಯಲಿವೆ. ಈ ಪರೀಕ್ಷೆಯನ್ನು ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯಮಾಪನ ಮಂಡಳಿ ನಡೆಸುತ್ತಿದೆ. ಪರೀಕ್ಷೆಗೆ ಹಾಜರಾಗುವ ವಿದ್ಯಾರ್ಥಿಗಳು ಗಮನಿಸಬೇಕಾದ ಪ್ರಮುಖ ಅಂಶಗಳು ಇಲ್ಲಿವೆ ನೋಡಿ. ಹೌದು, ಪರೀಕ್ಷೆಗೆ ಹಾಜರಾಗುವಂಥ SSLC ವಿದ್ಯಾರ್ಥಿಗಳು ಅಗತ್ಯ ಕ್ರಮವನ್ನು ಪಾಲಿಸಲೇಬೇಕಾಗಿರುವುದು ಅತ್ಯಂತ ಪ್ರಮುಖ ಅಂಶವಾಗಿದೆ. ಈಗಾಗಲೇ ತಿಳಿಸಿದಂತೆ ಮಾರ್ಚ್ 18ರಿಂದ ಪರೀಕ್ಷಾ ಸಮಯವನ್ನು ನಿಗದಿಪಡಿಸಲಾಗಿದೆ. ಅಷ್ಟೇ ಅಲ್ಲದೆ SSLC ಪರೀಕ್ಷೆಯಲ್ಲಿ ಉತ್ತಮವಾದ ಅಂಕವನ್ನು ಪಡೆಯಬೇಕಾದರೆ ಪರೀಕ್ಷೆಗೆ ಹೋಗುವ ಮುನ್ನ ನಾವು ತುಂಬ ಶಿಸ್ತಿನ ಕ್ರಮವನ್ನು ಕೈಗೊಳ್ಳುವುದು ಅಷ್ಟೇ ಮುಖ್ಯವಾಗಿರುತ್ತದೆ. ವಿದ್ಯಾರ್ಥಿಗಳಿಗೆ ಪ್ರಶ್ನೆ ಪತ್ರಿಕೆ ಓದಲು 15 ನಿಮಿಷಗಳ ಸಮಯ ನೀಡಲಾಗುತ್ತದೆ. ಪ್ರಶ್ನೆ ಪತ್ರಿಕೆಯನ್ನು ಬೆಳಗ್ಗೆ 10 ಗಂಟೆಗೆ ನೀಡಲಾಗುತ್ತದೆ. ನಂತರ ವಿದ್ಯಾರ್ಥಿಗಳು 10:15ರಿಂದ ಉತ್ತರವನ್ನು ಬರೆಯಬಹುದು. ನಿಗದಿತ ಸಮಯದೊಳಗೆ ಅಂದರೆ ಬೆಳಿಗ್ಗೆ 9:45ರಿಂದ 10 ಗಂಟೆಯ ಒಳಗೆ ತಲುಪಲು ಸೂಚಿಸಲಾಗಿದೆ. ಹೌದು ಫ್ರೆಂಡ್ಸ್, ಬೆಳಗ್ಗೆ 10 ಗಂಟೆಯಿಂದ ಎಕ್ಸಾಮ್ ಶುರುವಾಗೋದ್ರಿಂದ 9:45ರಿಂದ 10 ಗಂಟೆಯೊಳಗೆ ತಲುಪಲು ಸೂಚಿಸಲಾಗಿದೆ. ಅಷ್ಟೇ ಅಲ್ಲದೆ ಹಾಲ್ ಟಿಕೆಟ್ ಮತ್ತು ಅಗತ್ಯ ದಾಖಲೆಗಳನ್ನು ಜೊತೆಯಲ್ಲಿ ತರಬೇಕು ಎಂದು ಮಂಡಳಿ ಸೂಚಿಸಿದೆ. SSLC ಪರೀಕ್ಷಾ ವೇಳಾಪಟ್ಟಿ ಮಾರ್ಚ್ 18 ಪ್ರಥಮ ಭಾಷೆ, ಮಾರ್ಚ್ 23 ವಿಜ್ಞಾನ, ಮಾರ್ಚ್ 25 ದ್ವಿತೀಯ ಭಾಷೆ, ಮಾರ್ಚ್ 28 ಗಣಿತ, ಮಾರ್ಚ್ 30 ತೃತೀಯ ಭಾಷೆ, ಏಪ್ರಿಲ್ 2 ಸಮಾಜ ವಿಜ್ಞಾನ. ವಿಷಯವಾರು ವೇಳಾಪಟ್ಟಿ ಮಾರ್ಚ್ 18 ಪ್ರಥಮ ಭಾಷೆ ಅಂದರೆ ಕನ್ನಡ, ಮಾರ್ಚ್ 18 ಪ್ರಥಮ ಭಾಷೆ ಅಂದರೆ ಕನ್ನಡ, ತೆಲುಗು, ಹಿಂದಿ, ಮರಾಠಿ, ತಮಿಳು, ಉರ್ದು, ಇಂಗ್ಲಿಷ್, NCERT, ಸಂಸ್ಕೃತ ಇತ್ಯಾದಿಯನ್ನು ಒಳಗೊಂಡಿರುತ್ತೆ ಅಂತಲೇ ಹೇಳ್ಬೋದು. ಹಾಗೆಯೇ ಮಾರ್ಚ್ 23 ವಿಜ್ಞಾನ, ರಾಜ್ಯಶಾಸ್ತ್ರ, ಹಿಂದೂಸ್ತಾನಿ ಸಂಗೀತ, ಕರ್ನಾಟಕ ಸಂಗೀತ, ಮಾರ್ಚ್ 25 ದ್ವಿತೀಯ ಭಾಷೆ ಇಂಗ್ಲಿಷ್ ಅಥವಾ ಕನ್ನಡ, ಮಾರ್ಚ್ 28 ಕೋರ್ ಸಬ್ಜೆಕ್ಟ್ ಗಣಿತ ಅಥವಾ ಸಮಾಜಶಾಸ್ತ್ರ, ಮಾರ್ಚ್ 30 ತೃತೀಯ ಭಾಷೆಯನ್ನು ಒಳಗೊಂಡಿರುತ್ತೆ. ಏಪ್ರಿಲ್ 1 GTS ವಿಷಯಗಳು, ಎಲಿಮೆಂಟ್ಸ್ ಆಫ್ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಈ ರೀತಿಯ ವಿಷಯಗಳು. ಏಪ್ರಿಲ್ 2 ಕೋರ್ ಸಬ್ಜೆಕ್ಟ್ ಸಮಾಜ ವಿಜ್ಞಾನ. SSLC ಪರೀಕ್ಷೆ ಬರೆಯುವ ಎಲ್ಲ ವಿದ್ಯಾರ್ಥಿಗಳು ಶಾಲಾ ಸಮವಸ್ತ್ರ ಧರಿಸುವುದು ಕಡ್ಡಾಯ. ವಿದ್ಯಾರ್ಥಿಗಳು ಪರೀಕ್ಷಾ ಕೇಂದ್ರದಲ್ಲಿ ಸುಲಭವಾಗಿ ಗುರುತಿಸಲು ಸಾಧ್ಯವಾಗುವಂತೆ ಸರಳ ಮತ್ತು ಸೂಕ್ತವಾದ ಶಾಲೆಯ ಯೂನಿಫಾರ್ಮ್ ಅನ್ನು ಧರಿಸಿ ಬರಬೇಕು ಎನ್ನುವುದು ಕಡ್ಡಾಯವಾಗಿರುತ್ತದೆ. ಅಷ್ಟೇ ಅಲ್ಲದೆ ಪರೀಕ್ಷಾ ಕೇಂದ್ರದಲ್ಲಿ ಯಾವೆಲ್ಲ ವಸ್ತುಗಳಿಗೆ ಅನುಮತಿ ನೀಡಲಾಗಿದೆ ಎಂದರೆ SSLC ಹಾಲ್ ಟಿಕೆಟ್, ನೀಲಿ ಅಥವಾ ಕಪ್ಪು ಬಣ್ಣದ ಬಾಲ್ ಪಾಯಿಂಟ್ ಪೆನ್ನು, ಜಾಮಿಟರ್ ಬಾಕ್ಸ್, ಗಣಿತ ಪರೀಕ್ಷೆಗೆ ಪಾರದರ್ಶಕ ನೀರಿನ ಬಾಟಲ್, ಪರೀಕ್ಷೆಗೆ ಅಗತ್ಯವಿರುವ ವಸ್ತುಗಳು
ಮುಖ್ಯವಾಗಿ ಹಾಲ್ ಟಿಕೆಟ್ ಇಲ್ಲದಿದ್ದರೆ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಹಾಲ್ಗೆ ಪ್ರವೇಶ ನೀಡಲಾಗುವುದಿಲ್ಲ ಎಂಬುದನ್ನು ಖಚಿತಪಡಿಸಲಾಗಿದೆ. ಆದ್ದರಿಂದ ವಿದ್ಯಾರ್ಥಿಗಳು ಮನೆಯಿಂದ ಹೊರಡುವ ಮೊದಲು ತಮ್ಮ ಬ್ಯಾಗಿನಲ್ಲಿ ಹಾಲ್ ಟಿಕೆಟ್ ಇದೆಯೇ ಇಲ್ಲವೇ ಎಂಬುದನ್ನು ಪೂರ್ವಭಾವಿತವಾಗಿ ಪರೀಕ್ಷಿಸಿಕೊಳ್ಳುವುದು ಅತ್ಯಂತ ಉತ್ತಮವಾಗಿದೆ ಎಂದೇ ಹೇಳಬಹುದು. ಮುಖ್ಯವಾಗಿ ಹಾಲ್ ಟಿಕೆಟ್ ಇಲ್ಲದಿದ್ದರೆ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಹಾಲ್ಗೆ ಪ್ರವೇಶ ನೀಡಲಾಗುವುದಿಲ್ಲ ಎಂಬುದನ್ನು ಗಮನಿಸಬೇಕು. ಯಾವೆಲ್ಲ ವಸ್ತುಗಳಿಗೆ ನಿಷೇಧ ಹೇರಲಾಗಿದೆ ಎಂದರೆ ಮೊಬೈಲ್ ಫೋನ್, ಸ್ಮಾರ್ಟ್ ವಾಚ್, ಬ್ಲೂಟೂತ್ ಸಾಧನಗಳು, ಇಯರ್ ಫೋನ್ಗಳು, ಕ್ಯಾಲ್ಕುಲೇಟರ್ಗಳು, ನೋಟ್ಸ್ ಅಥವಾ ಚೀಟಿಗಳು, ಯಾವುದೇ ರೀತಿಯ ಎಲೆಕ್ಟ್ರಾನಿಕ್ ಉಪಕರಣಗಳನ್ನು ಪರೀಕ್ಷಾ ಕೊಠಡಿಯಿಂದ ತೀವ್ರವಾಗಿ ನಿಷೇಧವನ್ನು ಮಾಡಲಾಗಿದೆ. ಕ್ಯಾಲ್ಕುಲೇಟರ್ಗಳು ಅಂದರೆ ವಿಶೇಷವಾಗಿ ಅನುಮತಿ ನೀಡಿದಲ್ಲಿ ಮಾತ್ರ ಉಪಯೋಗಿಸಬಹುದು. ಈ ಮೇಲಿನ ನಿಯಮಗಳನ್ನು ಉಲ್ಲಂಘಿಸಿದರೆ ವಿದ್ಯಾರ್ಥಿಗಳ ವಿರುದ್ಧ ಕಠಿಣ ಕ್ರಮವನ್ನು ಕೈಗೊಳ್ಳುವ ಸಾಧ್ಯತೆ ಇದೆ ಎಂದು ಪರೀಕ್ಷಾ ಮಂಡಳಿಯು ತನ್ನ ವೆಬ್ಸೈಟ್ನಲ್ಲಿ ಪ್ರಕಟಿಸಿದೆ ಎಂದೇ ಹೇಳಬಹುದು. ಕೊನೆಯದಾಗಿ ಈ ಎಲ್ಲ ಅಂಶಗಳನ್ನು ಗಮನದಲ್ಲಿರಿಸಿಕೊಂಡು ವಿದ್ಯಾರ್ಥಿಗಳು ಪರೀಕ್ಷೆಗೆ ಹೊರಡಬೇಕು. ಹಾಲ್ ಟಿಕೆಟ್ ಇದೆಯೇ ಇಲ್ಲವೇ, ಆಮೇಲೆ ಪರೀಕ್ಷೆಗೆ ಇನ್ನೇ ಯಾವೆಲ್ಲ ವಸ್ತುಗಳು ಮುಖ್ಯವಾಗಿ ಬೇಕು, ಪೆನ್ಗಳು, ಕಪ್ಪು ಅಥವಾ ನೀಲಿ ಬಾಲ್ ಪಾಯಿಂಟ್ ಪೆನ್ನನ್ನು ಉಪಯೋಗಿಸುವಂಥದ್ದು. 2 ಪೆನ್ಗಳನ್ನು ತೆಗೆದುಕೊಂಡರೆ ಉತ್ತಮ ಎಂದು ಹೇಳಬಹುದಾಗಿದೆ. ಅಷ್ಟೇ ಅಲ್ಲದೆ ವಿದ್ಯಾರ್ಥಿಗಳಿಗೆ ಕೊನೆಯದಾಗಿ ಆಲ್ ದ ಬೆಸ್ಟನ್ನು ಹೇಳುವುದರ ಮೂಲಕ ಮತ್ತು ಟೈಮ್ ಟೇಬಲನ್ನು ಕರೆಕ್ಟಾಗಿ ಖಚಿತಪಡಿಸಿಕೊಂಡ ನಂತರ ಎಕ್ಸಾಮ್ ಹಾಲ್ಗೆ ಹೋಗುವುದು ಒಳಿತೆಂದು ತಿಳಿಸುತ್ತಾ, ಯಾರೆಲ್ಲ ಪರೀಕ್ಷೆ ಬರೆಯುತ್ತಿದ್ದೀರಾ, ಆಲ್ ದ ಬೆಸ್ಟ್.